ತುಂಬಾ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಎಲ್ಲರೂ ತುಂಬ ಖುಷಿಯಾಗಿ ಥಿಯೇಟ್ರಿಂದ ಹೊರಗಡೆ ಬರ್ತಾಯಿದ್ರು. ಆ್ಯಂಡ್ ಪೂರ್ತಿ ಫ್ಯಾಮ್ಲಿ ಕರ್ಕೊಂಬಂದಿದ್ದಾರೆ, ಮಕ್ಕಳನ್ನು, ಅಪ್ಪ ಅಮ್ಮ ಎಲ್ಲರನ್ನೂ ಕರ್ಕೊಂಬಂದು ಸಿನಿಮಾ ನೋಡಿದ್ದಾರೆ. ಸೊ ತುಂಬಾ ಖುಷಿ ಇದೆ. ನಾವು ಸಿನಿಮಾ ಮಾಡೋದೇ ಪ್ರೇಕ್ಷಕರಿಗೋಸ್ಕರ, ಅವರ ಮನೋರಂಜನೆಗೋಸ್ಕರ. ಸೊ ಅವರೆಲ್ಲ ಇವತ್ತು ಬಂದು ಎಂಜಾಯ್ ಮಾಡಿದ್ದಕ್ಕೆ, ಐ ಮೀನ್ ಥಿಯೇಟ್ರಲ್ಲಿ ಆ ಲಾಫ್ಟರ್ ಕೇಳೋಕ್ಕೇ ಏನೋ ಒಂದು ಖುಷಿ ಆಗುತ್ತೆ. ಓಕೆ ಈ ಜೋಕಿಗೆ ನಗಾಡಿದ್ರು ಅಂತ. ಸೊ ಖುಷಿ ಆಗ್ತಾಯಿತ್ತು, ತುಂಬ ಖುಷಿ ಆಗ್ತಾಯಿತ್ತು. ತುಂಬ ಜನ ಹೇಳ್ತಾ ಇದ್ರು ಕಣ್ಣಲ್ಲಿ ನೀರು ತರಿಸಿದ್ರು ಅಳಿಸಿದ್ರು ಅಂತೇಳಿ. ಆ ಒಂದು ಮಾತು ನಿಮ್ಮ ಆಯ್ತಾ? ಇಲ್ಲ, ಐ ಆಮ್ ವೆರಿ ಹ್ಯಾಪಿ. ಅದು ಅವ್ರಿಗೆ ಅಂದರೆ ನಂಗೆ ತುಂಬ ಟೆನ್ಷನ್ ಇತ್ತು ಆ್ಯಕ್ಚುಲಿ, ಅದೆಲ್ಲಿ ಕನೆಕ್ಟ್ ಆಗುತ್ತೋ ಇಲ್ವೋ, ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಬಟ್ ಎಲ್ಲರೂ ಹೇಳ್ತಾ ಇದ್ರು ಲೈಕ್ ಕಣ್ಣಲ್ಲಿ ನೀರು ಬಂತು ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ. ಧರ್ಮಕೀರ್ತಿರಾಜ್ ಅವರು ಒಂದು ಸಿನಿಮಾ ನೋಡಿದ್ರು, ಅವ್ರು ಹೇಳ್ತಾ ಇದ್ರು ಇಂಥ ಸಿನಿಮಾಗಳನ್ನ ಬೆಳೆಸಿ ಅಂತ. ಇತ್ತೀಚೆಗೆ ಮಾದೇವ ಮಾಡಿತ್ತು, ಇವಾಗ ನೆಕ್ಸ್ಟ್ ಈ ಸಿನಿಮಾ ಕೂಡ ಬೆಳೆಸಿ ಅಂತ ಸಪೋರ್ಟ್ ಕೂಡ ಮಾಡಿದ್ರೆ ಏನು? ಡೆಫಿನೆಟ್ಲಿ, ಐ ಮೀನ್ ನಮ್ಮ ಕನ್ನಡದಲ್ಲೇ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಎಕ್ಸ್ ಆ್ಯಂಡ್ ವೈಗಿಂದ ಹಿಡಿದು ನಾನು ಇದ್ದೀನಿ ಅಂತ ಹೇಳ್ತಾ ಇಲ್ಲ. ನಾನು ಇದನ್ನು ಆ್ಯಸ್ ಎನ್ ಆಡಿಯನ್ಸ್ ಕೂಡ ಥಿಯೇಟ್ರಲ್ಲಿ ನೋಡಿದರೆ ಎಷ್ಟೊಂದು ಒಳ್ಳೆ ಸಿನಿಮಾ, ನಾನು ಇದ್ರ ಪಾರ್ಟ್ ಆಗಬೇಕಿತ್ತು ಅನ್ನೋ ಒಂದು ಫೀಲಿಂಗ್ ಬರ್ತಿತ್ತು. ಅಂಥ ಸಿನಿಮಾ ಎಕ್ಸ್ ಆ್ಯಂಡ್ ವೈ. ನಾವು ಪರಭಾಷೆ ಸಿನಿಮಾಗಳು ಇಂಥದ್ದೇ ಕಾನ್ಸೆಪ್ಟಲ್ಲಿ ಬಂದಾಗ ನಾವು ತುಂಬಾ ಸಪೋರ್ಟ್ ಮಾಡ್ತೀವಿ. ನಾವು ಕನ್ನಡಿಗರೇನೆ ನಾವು ಇಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ, ಸಪೋರ್ಟ್ ಮಾಡಬೇಕು ಅಂತ ಹೋಗ್ತೀವಿ. ಬಟ್ ನಮ್ಮ ಕನ್ನಡ ಸಿನಿಮಾಗಳಲ್ಲೂ ಅಂಥ ಒಂದು ಎಲಿಮೆಂಟ್ಸ್ ಬಂದಾಗ ನಾವು ಸಪೋರ್ಟ್ ಮಾಡಬೇಕು, ನಿಂತ್ಕೋಬೇಕು ಕನ್ನಡ ಸಿನಿಮಾಗಳಿಗೆ ಅನ್ನೋದು ನನ್ನ ಅನಿಸಿಕೆ. ಇನ್ನೊಂದು ಎಕ್ಸ್ ಆ್ಯಂಡ್ ವೈ ಅಕ್ಷರ ಅವರು ಪ್ರಮೋಷನ್ಗೋಸ್ಕರ ಉತ್ತರ ಕರ್ನಾಟಕ, ಹುಬ್ಬಳ್ಳಿ, ಬೆಳಗಾವಿ ಆ ಕಡೆ ಬರ್ಬೇಕಂತ ತುಂಬ ಕೇಳ್ತಾ ಇದ್ದಾರೆ ಅಭಿಮಾನಿಗಳು. ಅಫ್ಕೋರ್ಸ್ ನಮ್ಗೆ ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲ ಹೋಗಿದ್ದೀವಿ ನಾವು. ತುಮಕೂರು ಹೋಗಿದ್ದೀವಿ, ಶಿವಮೊಗ್ಗ ಹೋಗಿದ್ದೀವಿ, ಹಾಸನ ಹೋಗಿದ್ದೀವಿ, ಮಂಗಳೂರು ಹೋಗಿದ್ದೀವಿ, ದಾವಣಗೆರೆ ತನಕ ಕೂಡ ಹೋಗಿದ್ದೀವಿ. ಬಟ್ ಅದಕ್ಕೂ ಮುಂದೆ ಬಿಕಾಸ್ ಎಕ್ಸಾಮ್ಸ್ ನಡೀತಿರೋದ್ರಿಂದ ಒಂದು ಸ್ವಲ್ಪ ನಮಗೆ ಎಲ್ಲ ಕಡೆ ಹೋಗಿ ಪ್ರಮೋಷನ್ ಮಾಡೋಕ್ಕಾಗ್ತಾಯಿಲ್ಲ. ಬಿಕಾಸ್ ನಾವು ಹೋದರೆ ಕೂಡ ಅದಕ್ಕೆ ಪ್ರಯೋಜನ ಇಲ್ಲ, ಬಿಕಾಸ್ ಎಕ್ಸಾಮ್ಸ್ ನಡೀತಾ ಇದೆ. ಸೊ ಎಲ್ಲೆಲ್ಲಿ ಪಾಸಿಬಲ್ ಆಗಿದೆಯೋ ಅಲ್ಲೆಲ್ಲ ಹೋಗಿ ನಾವು ಪ್ರಮೋಷನ್ಸ್ ಮಾಡಿದ್ದೀವಿ. ಹಾಂ, ಥ್ಯಾಂಕ್ ಯು ಸೊ ಮಚ್.